ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಹೇರ್ ಆಯಿಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನ್ಯಾಚುರಲ್ ಹೇರ್ ಆಯಿಲ್ ಅಂತ ಹೇಳ್ಬೋದು. ಈ ನ್ಯಾಚುರಲ್ ಹೇರ್ ಆಯಿಲ್ನ ಬಳಸೋದ್ರಿಂದ ನಮ್ಮದು ಹೇರ್ ಫಾಲ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಇದನ್ನೆಲ್ಲ ಹೇಗೆ ಕಡಿಮೆ ಮಾಡ್ಕೋಬಹುದು ಈ ಆಯಿಲ್ನ ಯೂಸ್ ಮಾಡಿ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದ್ಯಾವುದು ಅಂದರೆ ರೇ ನ್ಯಾಚುರಲ್ ಕ್ಯಾಸ್ಟರ್ ಆಯಿಲ್ ಮತ್ತು ರೇ ನ್ಯಾಚುರಲ್ ಕೋಕೋನಟ್ ಆಯಿಲ್. ಇದು ಎರಡೂ ಒಟ್ಟಿಗೆ ಹೇಗೆ ಯೂಸ್ ಮಾಡೋದು, ಒಟ್ಟಿಗೆ ಯೂಸ್ ಮಾಡಿ ಹೇಗೆ ನಾವು ಹೇರ್ ಕೇರ್ ಮಾಡ್ಕೋಬಹುದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತುಂಬ ಜನ ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡ್ತಾರೆ, ಇಲ್ಲ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾರೆ. ಬಟ್ ಎರಡನ್ನೂ ಮಿಕ್ಸ್ ಮಾಡಿ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಅದು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಬಂದು ರೇ ನ್ಯಾಚುರಲ್ ಆಯಿಲ್ನ ಏನಕ್ಕೆ ಯೂಸ್ ಮಾಡಬೇಕು, ಯಾಕೆ ರೇ ನ್ಯಾಚುರಲ್ ಸೆಲೆಕ್ಟ್ ಮಾಡಬೇಕು? ಮಾರ್ಕೆಟಲ್ಲಿ ತುಂಬ ರೀತಿಯ ಆಯಿಲ್ಸ್ ಇದೆ, ನಾವು ಯಾಕೆ ರೇ ನ್ಯಾಚುರಲ್ ಆಯಿಲ್ನ ಸೆಲೆಕ್ಟ್ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಸೊ ಅದಕ್ಕೆ ಮೇನ್ ರೀಸನ್ ಬಂದು ರೇ ನ್ಯಾಚುರಲ್ ಆಯಿಲ್ ಏನಿದೆ ಇದು 100% ಪ್ಯೂರ್ ಮತ್ತು ನ್ಯಾಚುರಲ್. ನ್ಯಾಚುರಲ್ ಆಯಿಲ್ಸ್ನ ಸೆಲೆಕ್ಟ್ ಮಾಡೋದಕ್ಕೆ ಮತ್ತೊಂದು ರೀಸನ್ ಬಂದು ಇದು ಕೋಲ್ಡ್ ಪ್ರೆಸ್ಡ್ ಆಯಿಲ್. ಸೊ ಮಾರ್ಕೆಟಲ್ಲಿ ತುಂಬ ರೀತಿಯ ಹಾಟ್ ಪ್ರೆಸ್ಡ್ ಆಯಿಲ್ಗಳು ಸಿಗುತ್ತೆ. ಬಟ್ ಹಾಟ್ ಪ್ರೆಸ್ಡ್ ಆಯಿಲ್ ಕಂಪೇರ್ ಮಾಡಿದ್ರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಗಳೇನಿದೆ ಇದು ಬೆಟರ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಹಾಟ್ ಪ್ರೆಸ್ಡ್ ಆಯಿಲ್ಗಳನ್ನ ಹೀಟ್ ಮಾಡ್ತಾರೆ. ಸೊ ಆವಾಗ ಅದರಲ್ಲಿರೋ ನ್ಯಾಚುರಲ್ ಪ್ರಾಪರ್ಟೀಸ್ ಎಲ್ಲ ಹೊರಟೋಗ್ಬಿಡುತ್ತೆ ಮತ್ತು ಅದರ ಬೆನಿಫಿಟ್ಸ್ ಹೊರಟೋಗ್ಬಿಡುತ್ತೆ. ಆದರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಏನಿದೆ ಇದರಲ್ಲಿ ಹೀಟ್ ಮಾಡದೇ ಇರೋದ್ರಿಂದ ಇದರಲ್ಲಿರೋ ನ್ಯಾಚುರಲ್ ಪ್ರಾಪರ್ಟೀಸ್ ಎಲ್ಲ ಹಾಗೆ ಇರುತ್ತೆ, ಇದ್ರ ಬೆನಿಫಿಟ್ಸ್ ಎಲ್ಲ ಹಾಗೆ ಇರುತ್ತೆ. ಸೊ ಆವಾಗ ನೀವು ಯೂಸ್ ಮಾಡಿದಾಗ ನಿಮ್ಗೊಂದು ಬೆಟರ್ ರಿಸಲ್ಟ್ ಸಿಗೋದಕ್ಕೆ, ಒಂದು ಒಳ್ಳೆ ರಿಸಲ್ಟ್ ಸಿಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ರೇ ನ್ಯಾಚುರಲ್ ಕ್ಯಾಸ್ಟರ್ ಆಯಿಲ್ ಏನಿದೆ ಇದು 100% ಪ್ಯೂರ್ ಮತ್ತು ನ್ಯಾಚುರಲ್. ಇದನ್ನ ಹೈಯೆಸ್ಟ್ ಕ್ವಾಲಿಟಿ ಕ್ಯಾಸ್ಟರ್ ಸೀಡ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಸೊ ಇದನ್ನ ಅಡಿಷನಲ್ ಹೀಟ್ ಎಲ್ಲ ಮಾಡ್ತಾ ಇರೋದ್ರಿಂದ ಇದು ನ್ಯಾಚುರಲ್ ಪ್ರಾಪರ್ಟೀಸ್ ಏನಿದೆ ಇದೆಲ್ಲ ಹಾಗೆ ಇರುತ್ತೆ. ಸೊ ಕೊಕೊನಟ್ ಆಯಿಲ್ ಕೂಡ ಅಷ್ಟೇ 100% ಪ್ಯೂರ್ ಮತ್ತು ನ್ಯಾಚುರಲ್. ಇದನ್ನು ಕೊಕೊನಟ್ ಆಯಿಲ್ನು ಕೂಡ ಒಂದು ಒಳ್ಳೆ ಕೊಕೊನಟ್ ಮಿಲ್ಕಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಸೊ ರೇ ನ್ಯಾಚುರಲ್ದು ಕೊಕೊನಟ್ ಆಯಿಲ್ ಆಗಿರ್ಬೋದು, ಕ್ಯಾಸ್ಟರ್ ಆಯಿಲ್ ಆಗಿರ್ಬೋದು, ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ಸ್ ಇಲ್ಲ, ಫ್ರೇಗ್ರೆನ್ಸ್ ಇಲ್ಲ ಮತ್ತು ಯಾವುದೇ ರೀತಿಯಾದ ಕಲರ್ಸ್ ಎಲ್ಲ ಆ್ಯಡ್ ಮಾಡಿಲ್ಲ. ಸೊ ರೇ ನ್ಯಾಚುರಲ್ದು ಕೋಲ್ಡ್ ಪ್ರೆಸ್ಡ್ ಕ್ಯಾಸ್ಟರ್ ಆಯಿಲ್ ಏನಿದೆ ಇದು ಥಿಕ್ ಕನ್ಸಿಸ್ಟೆನ್ಸಿ ಇದೆ. ಸೊ ಅದಕ್ಕೆ ಇದನ್ನ ಯಾವುದಾದ್ರೂ ಬೇರೆ ಒಂದು ಟ್ರಾನ್ಸ್ಪರೆಂಟ್ ಆಯಿಲ್ ಜೊತೆ ಯೂಸ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ನಿಮಗೆ ಸಿಗುತ್ತೆ. ಯಾಕೆಂದರೆ ನಾವು ಥಿಕ್ ಕನ್ಸಿಸ್ಟೆನ್ಸಿ ಇರೋ ಆಯಿಲ್ನ ಫುಲ್ ಏರ್ಗೆಲ್ಲ ಅಪ್ಲೈ ಮಾಡಿ ನಾವು ಸ್ನಾನ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಕ್ಯಾಸ್ಟರ್ ಆಯಿಲ್ ಜೊತೆ ಕೊಕೊನಟ್ ಆಯಿಲ್ನ ಮಿಕ್ಸ್ ಮಾಡಿ ಬಳಸಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಕೊಕೊನಟ್ ಆಯಿಲ್ ಇದೇನಿದೆ ಇದು ಟ್ರಾನ್ಸ್ಪರೆಂಟ್ ಇನ್ ಕಲರ್ ಅಂತ ಹೇಳ್ಬೋದು. ಬಟ್ ಆಮೇಲೆ ಇದ್ರದ್ದು ಒಂದು ಲೈಟ್ ಸ್ಮೆಲ್ ಇದೆ ಕೊಕೊನಟ್ದು, ಅದು ನಿಮ್ಗೆ ಇನ್ನ ತುಂಬಾ ಇಷ್ಟ ಆಗುತ್ತೆ. ಹಾಗೇನೆ ಕ್ಯಾಸ್ಟರ್ ಆಯಿಲ್ದು ಬೆನಿಫಿಟ್ಸ್ ಬೇರೆ ಇದೆ, ಕೊಕೊನಟ್ ಆಯಿಲ್ ಬೆನಿಫಿಟ್ಸ್ ಕೂಡ ಬೇರೆ ಇದೆ. ಸೊ ಎರಡನ್ನು ಮಿಕ್ಸ್ ಮಾಡೋದ್ರಿಂದ ಎರಡರದ್ದು ಬೆನಿಫಿಟ್ಸ್ ನಿಮ್ಗೆ ಹೇರ್ಗೆ ಸಿಗುತ್ತೆ, ಒಂದು ಒಳ್ಳೆ ಹೇರ್ ನಿಮ್ದು ಹಾಕ್ಸ್ಕೋಬಹುದು. ಕ್ಯಾಸ್ಟರ್ ಆಯಿಲ್ ನಿಮ್ದು ರೂಟ್ ಏನಾದ್ರು ತುಂಬಾ ಡ್ರೈ ಆಗಿದ್ರೆ ಹೈಡ್ರೇಟ್ ಮಾಡುತ್ತೆ, ಹಾಗೇನೆ ಏರ್ ಫಾಲ್ ಕಂಟ್ರೋಲ್ ಮಾಡುತ್ತೆ. ನಿಮ್ದು ಹೇರ್ ತಿನ್ನಾಗ್ತಿದ್ರೆ ಅದನ್ನ ಥಿಕ್ ಆಗಿ ಮಾಡೋದಕ್ಕೆ, ವಾಲ್ಯೂಮ್ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನೀವು ಕ್ಯಾಸ್ಟರ್ ಆಯಿಲ್ ನ ಐಬ್ರೋ ಮತ್ತೆ ಐಲ್ಯಾಶಸ್ಗೂ ಯೂಸ್ ಮಾಡಬಹುದು. ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡಿ ಐಬ್ರೋ ಮತ್ತೆ ಐಲ್ಯಾಶಸ್ನ ಹೇಗೆ ದಪ್ಪ ಮಾಡ್ಕೋಬಹುದು ಅಂತ. ಸೊ ನೀವು ಐಬ್ರೋ ಮತ್ತೆ ಐಲ್ಯಾಶಸ್ಗೂ ಕೂಡ ಕ್ಯಾಸ್ಟರ್ ಆಯಿಲ್ನ ಯೂಸ್ ಮಾಡಬಹುದು. ಕೊಕೊನಟ್ ಆಯಿಲ್ ಏನಕ್ಕೆ ಅಂದ್ರೆ ಸೊ ನಿಮ್ದು ಹೇರ್ ಡ್ಯಾಮೇಜ್ ಆಗಿದ್ರೆ, ಸ್ಪ್ಲಿಟ್ ಎಂಡ್ಸ್ ಪ್ರಾಬ್ಲಮ್ ಇದ್ರೆ, ಸನ್ ಡ್ಯಾಮೇಜ್ ಆಗಿದ್ರೆ ಅದನ್ನ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ ತಲೆಯಲ್ಲಿ ಏನಾದ್ರೂ ಲೈಸ್ ಪ್ರಾಬ್ಲಮ್ ಇದ್ರೆ ಅದನ್ನು ಕೂಡ ಅವಾಯ್ಡ್ ಮಾಡುತ್ತೆ. ಹಾಗೇನೆ ಹೇರ್ ಫಾಲ್ ಕಂಟ್ರೋಲ್, ಹಾಗೇನೆ ಕೊಕೊನಟ್ ನಿಮ್ದು ಹೇರ್ನ ಮಾಯಿಶ್ಚರೈಸ್ ಮಾಡುತ್ತೆ. ಅವಾಗ ನಿಮ್ದು ಹೇರ್ ಸಾಫ್ಟ್ ಆಗಿ, ಸಿಲ್ಕಿ ಆಗಿ, ಸ್ಮೂತ್ ಆಗಿ, ಸ್ಟ್ರೈಟ್ ಆಗಿ ಕಾಣಿಸುತ್ತೆ. ಸೊ ಕೊಕೊನಟ್ ಆಯಿಲ್ ನಾವು ಡ್ಯಾಂಡ್ರಫ್ ಕೂಡ ತುಂಬಾ ದಿನದಿಂದ ಯೂಸ್ ಮಾಡ್ತೀವಿ. ಸೊ ಅದು ಡ್ಯಾಂಡ್ರಫ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಎರಡನ್ನು ಮಿಕ್ಸ್ ಮಾಡೋದ್ರಿಂದ ನಮ್ಗೆ ಇನ್ನೂ ಒಂದು ಒಳ್ಳೆ ಹೇರ್ ಪಡ್ಕೋಬಹುದು. ಎರಡು ಆಯಿಲ್ದು ನಮಗೆ ಬೆನಿಫಿಟ್ಸ್ ಸಿಗುತ್ತೆ. ಹಾಗೇನೆ ನೀವು 21 ಯೂಸೇಜ್ ಚಾಲೆಂಜ್ ತಗೋಬಹುದು. ಸೊ ಯಾಕೆ 21 ಯೂಸೇಜ್ ಚಾಲೆಂಜ್ ಅಂದ್ರೆ 21 ಯೂಸೇಜ್ ಚಾಲೆಂಜ್ ತಗೊಂಡಾಗ ನೀವು 21 ಸರಿ ಯೂಸ್ ಮಾಡಿದಾಗ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಆಯಿಲ್ದು. ಹಾಗೆ ಇದನ್ನ 3 ಮಂತ್ಸ್ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ, ಇನ್ನೂ ಒಂದು ಒಳ್ಳೆ ಹೇರ್ ನಿಮ್ದು ಹಾಕ್ಸ್ಕೋಬಹುದು. ಫ್ರೆಂಡ್ಸ್, ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನೀವು ಕೇಳ್ಬೋದು. ಎರಡನ್ನೂ ಹೇಗೆ ಮಿಕ್ಸ್ ಮಾಡಿ ಹೇಗೆ ಯೂಸ್ ಮಾಡೋದು ಅಂತ. ಸೊ 2:1 ರೇಂಜ್ ಅಲ್ಲಿ ತಗೊಳ್ಳಿ. ಅಂದ್ರೆ 2 ಸ್ಪೂನ್ ನೀವು ಕೊಕೊನಟ್ ಆಯಿಲ್ ತಗೊಂಡ್ರೆ 1 ಸ್ಪೂನ್ ಕ್ಯಾಸ್ಟರ್ ಆಯಿಲ್ ತಗೊಳ್ಳಿ. ಎರಡನ್ನೂ ಮಿಕ್ಸ್ ಮಾಡಿ ನಿಮ್ಮದು ರೂಟಿಂದ ಎಂಡ್ವರೆಗೂ ಚೆನ್ನಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಿ ಓವರ್ ನೈಟ್ ಬಿಟ್ಟರೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓವರ್ ನೈಟ್ ಬಿಟ್ಟು ಬೆಳಗ್ಗೆ ಸ್ನಾನ ಮಾಡಿದ್ರೆ ಸೊ ನೀವು ಆಯಿಲ್ನ ವಾರದಲ್ಲಿ 2 ಸರಿ ಇಲ್ಲ 3 ಸರಿ ನಿಮ್ಮದು ಹೇರ್ ಫಾಲ್ ಹೇಗಿದೆ, ನಿಮ್ಮದು ಹೇರ್ ಪ್ರಾಬ್ಲಮ್ ಏನಿದೆ ಅದನ್ನ ನೋಡ್ಕೊಂಡು ನೀವು ಯೂಸ್ ಮಾಡ್ಬೋದು. ನಾನು ಹೇರ್ ಆಯಿಲ್ನ ವಾರದಲ್ಲಿ 2 ರಿಂದ 3 ಸರಿ ನಾನು ಯೂಸ್ ಮಾಡ್ತೀನಿ ಸ್ನಾನದಕ್ಕಿಂತ ಮುಂಚೆ. ಸೊ ಅವಾಗ ನಮಗೆ ಒಳ್ಳೆ ಹೇರ್ ಸಿಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ಹಾಗೇನೆ ಕೂಪನ್ ಕೋಡ್ ಇದೆ, ಅದು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋಲಿ
ಕೊಕೊನಟ್ ಆಯಿಲ್ ಮತ್ತು ಕ್ಯಾಸ್ಟರ್ ಆಯಿಲ್ನ ಎರಡನ್ನೂ ಮಿಕ್ಸ್ ಮಾಡಿ ಹೇಗೆ ನಾವು ಒಂದು ಒಳ್ಳೆ ರಿಸಲ್ಟ್ ಪಡ್ಕೋಬೋದು, ನಮ್ಮ ಕೂದಲಿಗೆ ಹೇಗೆ ಹೇರ್ ಕೇರ್ ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲೂ ರೇ ನ್ಯಾಚುರಲ್ ಕ್ಯಾಸ್ಟರ್ ಆಯಿಲ್ ಮತ್ತು ಕೊಕೊನಟ್ ಆಯಿಲ್ ಏನು ಇದೆ ಇದು 100% ಪ್ಯೂರ್ ಮತ್ತು ನ್ಯಾಚುರಲ್ ಆಗಿರೋದ್ರಿಂದ, ಸೊ ಯಾವುದೇ ರೀತಿಯಾದ ಕೆಮಿಕಲ್ಸ್ ಇಲ್ಲದೆ ಇರೋದ್ರಿಂದ ಎಲ್ಲರೂ ಆರಾಮಾಗಿ ಯೂಸ್ ಮಾಡ್ಬೋದು, ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಬೋದು. ಟ್ರೈ ಮಾಡಿ ನೋಡಿ, ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಮತ್ತೆ ಕಮೆಂಟ್ ಬಂದು ಮಾಡಿ ಹೇಳಿ, ಈಗ ಅನಿಸ್ತು ಹೀಗೆ ನಮ್ಗೆ ರಿಸಲ್ಟ್ ಕೊಡ್ತಿದೆ ಅಂತ. ಸೊ ನನಗೂ ಕೂಡ ಗೊತ್ತಾಗುತ್ತೆ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ನಮಸ್ಕಾರ.